ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದೆ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ದೀಪು ಊಟ ಮಾಡ್ಬಾ ಅಂತ ಶಾರದಾ ಕರಿತಾ ಇರ್ತಾಳೆ. ಅವಾಗ ಅವಳು ಗೇಮ್ ಮಾಡ್ತಾ ಇರ್ತಾಳೆ ಮೊಬೈಲಲ್ಲಿ. ಆಗ ಜ್ಯೋತಿಕಾ ಹೇಳ್ತಾಳೆ, ಯಾಕೆ ಶಾರದಾ ಅವಳಿಗೆ ಫೋರ್ಸ್ ಮಾಡ್ತೀಯಾ, ಅವಳಿಗೆ ಊಟ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂದರೆ ಬಿಟ್ಬಿಡು ಅಂತ ಹೇಳ್ತಾ ಇರ್ತಾಳೆ. ಅವಾಗ ದೀಪು ನೀ ಬರ್ತೀಯೋ ಇಲ್ವೋ ಅಂತ ಕೈ ಹಿಡ್ದು ಎಳಿತಾಳೆ. ಅವಾಗ ದೀಪು ಬಂದು ನಿಂತ್ಕೊತಾಳೆ. ಅವಾಗ ನನಗೆ ಹೊಟ್ಟೆ ಹಸಿವಿಲ್ಲ ದಯವಿಟ್ಟು ಬಿಟ್ಬಿಡು ನನ್ನ ಅಂತ ಹೇಳ್ತಾ ಇರ್ತಾಳೆ. ಆಗ ಎಲ್ಡು ಕೊಡ್ತೀನಿ ನೋಡು, ನೀನು ಊಟ ತಿಂದಿಲ್ಲ ಅಂತ ಹೊಡೆಯೋದಕ್ಕೆ ಹೋಗ್ತಾ ಇರ್ತಾಳೆ. ಆಗ ಮನೆಯವರೆಲ್ಲ ಅಲ್ಲಿಗೆ ಬರ್ತಾರೆ. ಅವಾಗ ಯಾಕೆ ಶಾರದಾ ಮಗುಗೆ ಯಾಕೆ ಹೊಡೆಯೋದಕ್ಕೆ ಹೋಗ್ತಾ ಇದೆಯಾ ಅಂತ ದಶರಥ ಕೇಳ್ತಾನೆ. ಆವಾಗ ನಾನು ಹೇಳ್ತೀನಿ ರೀಪ್ಪ ಅಂತ ಹೇಳ್ಬಿಟ್ಟು ಆವಾಗ ಜ್ಯೋತಿಕ ಹೇಳ್ತಾಳೆ. ಆಗ ದೀಪುಗೆ ಆವಾಗಲೇ ತುಂಬ ಹೊಟ್ಟೆ ಹಸುವಾಗ್ತಾಯಿತ್ತು. ಅವಳು ಈ ನಡುವೆ ನನ್ನ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾಳೆ. ಅದಕ್ಕೆ ನಾನು ಅವಳಿಗೆ ಪಿಜ್ಜಾ ಆರ್ಡ್ರ್ ಮಾಡಿದ್ದೆ. ಪಿಜ್ಜಾನ ಚೆನ್ನಾಗಿ ತಿಂದ್ಲು ಅವಳು. ಆ ಪಿಜ್ಜಾ ತಿಂದಾದ್ಮೇಲೆ ಹೊಟ್ಟೆ ತುಂಬಿರುತ್ತಲ್ವ, ಅದಕ್ಕೆ ಮತ್ತೆ ಅವಳು ಹೆಂಗೆ ಊಟ ಮಾಡೋದಕ್ಕೆ ಸಾಧ್ಯ, ಅದಕ್ಕೆ ಅವಳು ಊಟ ಮಾಡ್ತಾ ಇಲ್ಲ ಅಂತ ಹೇಳ್ತಾಳೆ. ಆಗ ಹೌದಾ, ನೀನು ಪಿಜ್ಜಾ ತಿಂದೆ ಪುಟ್ಟ ಅಂತ ದಶರಥ ದೀಪುನ ಕೇಳ್ತಾ ಇರ್ತಾನೆ. ಆವಾಗ ಅಮ್ಮಮ್ಮ ನಿಮ್ಗೊಂದು ವಿಷಯ ಗೊತ್ತಾ, ಈ ನಡುವೆ ದೀಪು ನನ್ನ ಜೊತೆ ತುಂಬ ಕ್ಲೋಸ್ ಆಗ್ತಾ ಇದ್ದಾಳೆ. ಅವಳು ನನ್ನ ಜೊತೆ ತುಂಬ ಕ್ಲೋಸ್ ಆಗಿರೋದು ನೋಡಿ ಶಾರದಂಗೆ ಹೊಟ್ಟೆ ಕಿಚ್ಚು ಅವಳಿಗೆ ಇಷ್ಟ ಆಗ್ತಾ ಇಲ್ಲ, ಅದಕ್ಕೆ ಈ ಥರ ಬಿಹೇವ್ ಮಾಡ್ತಿದ್ದಾಳೆ ಅಂತ ಹೇಳ್ತಾಳೆ. ಆಗ ಸುಮಿತ್ರಂಗೆ ಕೋಪ ಬರುತ್ತೆ. ಆವಾಗ ಬೈತಾಳೆ, ಏನು ಅನ್ಕೊಂಬಿಟ್ಟಿದ್ಯಾ, ನಿನ್ನ ಥರ ಅವಳಿಗೆ ಕಲ್ ಮನಸ್ಸು ಅಂತ ಅಂದ್ಕೊಂಡಿದ್ಯಾ ಶಾರದಾ. ನನ್ನ ಮಗಳು ತುಂಬ ಮೃದು ಮನಸ್ಸಿನವಳು. ಅವಳಿಗೆ ಶತ್ರುಗಳ್ನ ಪ್ರೀತಿಯಿಂದ ನೋಡ್ಕೊಳ್ಳೋದಕ್ಕೆ ಹೆಂಗೆ ಅಂತ ತುಂಬ ಚೆನ್ನಾಗಿ ಗೊತ್ತು. ಅವಳು ದೀಪುನ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾಳೆ. ಅದನ್ನ ನೋಡಿ ಈ ಥರ ವಿಚಿತ್ರವಾಗಿ ಆಡೋದಕ್ಕೆ ಹೋಗಬೇಡ. ನಿನ್ನ ಥರ ಬೆಣ್ಣೆ ಹೆಂಗೆ ಮಾತಾಡಿ ಬೆನ್ನಿಗೆ ಚೂರಿ ಹಾಕೋ ಬುದ್ಧಿ ನನ್ನ ಮಗಳಿಗಿಲ್ಲ ಅಂತ ಹೇಳ್ತಾಳೆ. ಅಮ್ಮ ಇಲ್ಲಮ್ಮ ಅಂತ ಹೇಳೋದಕ್ಕೆ ಹೋಗ್ತಾಳೆ ಶಾರದಾ. ನೀನೇನು ಮಾತಾಡಬೇಡ, ನನಗೆ ತುಂಬ ಚೆನ್ನಾಗಿ ಗೊತ್ತು ನಿಂದು ಎಂಥ ಬುದ್ಧಿ ಅಂತ. ನನ್ನ ಮಗಳಿಗೆ ನಿನ್ನ ಥರ ಕೆಟ್ಟ ಬುದ್ಧಿ ಇಲ್ಲ. ನಾನು ನಿನ್ನನ್ನು ಮಾತ್ರ ಯಾವತ್ತೂ ನಂಬೋದು ಇಲ್ಲ, ನಿನ್ನ ಚಮಸೋದು ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಕೋಪ ಬರ್ತಾ ಇರುತ್ತೆ. ಬಾ ದೀಪುನ ಹೋಗೋಣ ಅಂತ ಹೇಳಿ ದೀಪುನ ಕರ್ಕೊಂಡು ಸಿದ್ದು ಅಲ್ಲಿಂದ ಹೋಗ್ತಾನೆ. ಆವಾಗ ಅಲ್ಲಿಂದ ಎಲ್ಲರೂ ಹೊಂಟೋಗ್ತಾರೆ. ಆವಾಗ ಶಾರದಾ ಕಣ್ಣೀರು ಹಾಕ್ಕೊಂಡು ಸುಮಿತ್ರ ಮುಂದೆ ನಿಡ್ಕೊಂಡು ಹೋಗ್ತಾಳೆ. ಆವಾಗ ಸುಮಿತ್ರ ಜ್ಯೋತಿಕನ ಹತ್ರ ಬರ್ತಾಳೆ. ಬಂದ್ಬಿಟ್ಟು ತುಂಬ ಟೈಮ್ ಆಯಿತು ಮಲ್ಕೋಕಂದ ಅಂತ ಹೇಳ್ಬಿಟ್ಟು ತಲೆ ಸಾರ್ಬಿಟ್ಟು, ನೀನು ಒಳ್ಳೆ ಕೆಲಸನೇ ಮಾಡಿದೆ, ದೀಪುಗೆ ಪಿಜ್ಜಾ ತರಿಸ್ಕೊಟ್ಟು ಒಳ್ಳೇದು ಮಾಡಿದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸುಮಿತ್ರನೂ ಹೋಗ್ತಾಳೆ. ಶಾರದಾ ನಿನ್ನ ಮಾತ್ರ ನಾನು ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ ಕಣೆ ಅಂತ ಜ್ಯೋತಿಕಾ ಹೇಳ್ಕೊತಾ ಇರ್ತಾಳೆ. ಜಾತ ಯೋಚನೆ ಮಾಡ್ತಾ ಇರ್ತಾಳೆ. ಅವತ್ತು ಆ ರೋಹನ್ ಬಂದ್ಬಿಟ್ಟು ಗೋಲ್ಡಿ ಹತ್ರ ಏನೋ ಹೇಳ್ದ ಅವನು ನಮ್ಮ ಪಾಲಕ್ಷನ ಬಗ್ಗೆ ಏನೋ ಹೇಳ್ದ. ಪಾಲಕ್ಷ ಸಿಗಲೇ ಇಲ್ವಲ್ಲ ಅಂತ ಫುಲ್ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ. ಇಮಿಡಿಯೇಟ್ಲಿ ನವೀನೊಂದು ಫೋನ್ ಬರುತ್ತೆ. ಅಜ್ಜಿ, ನನಗೆ ನೀವು ಹೇಳಿದ್ರಲ್ಲ ನಂಬರ್ನೆಲ್ಲ ಹುಡುಗಿಸು ಅಂತ, ಅಪ್ಪನ ನಂಬರ್ನ ಹುಡುಗಿಸ್ದೆ. ಆದರೆ ಅವರು ಮತ್ತೆ ಒಂದು ನಂಬರ್ಗೆ ಕೊನೆಯಲ್ಲಿ ಕಾಲ್ ಮಾಡಿದ್ದಾರೆ. ಆ ಕಾಲ್ ನಂಬರ್ಗೆ ನೋಡ್ಬಿಟ್ಟು ನಂಗೆ ಭಯ ಆಗ್ತಿದೆ ಅಂತ ಹೇಳ್ತಿರ್ತಾನೆ. ಅವಾಗ ಆ ನಂಬರ್ಗೆ ಪ್ರಯತ್ನ ಪಡೋದಲ್ವೇನೋ, ಫೋನ್ ಮಾಡಿ ನೋಡುತ್ತಾನೆ ಅಂತ ಹೇಳ್ತಿರ್ತಾಳೆ. ಅವಾಗ ಇಲ್ಲ ಅಜ್ಜಿ, ಅದು ಅಕಸ್ಮಾತ್ ಏನಾದ್ರು ಪೊಲೀಸವರಾಗಿದ್ದರೆ ನನ್ನನ್ನು ಇಟ್ಕೊಂಡ್ಬಿಡಲ್ವಾ, ಅದಕ್ಕೆ ನಾನು ಫೋನ್ ಮಾಡ್ತಾ ಇಲ್ಲ ಅಂತ ಹೇಳ್ತಾನೆ. ಆವಾಗ ಆಯಿತು ನೀನು ಫೋನ್ ಮಾಡಿಗೂ ನಾನೇ ಫೋನ್ ಮಾಡಿ ವಿಚಾರಿಸ್ತೀನಿ ಅಂತ ಹೇಳ್ತಾಳೆ. ಆಯಿತು ಅಂತ ಅವ್ನು ಫೋನ್ ಕಟ್ ಮಾಡ್ತಾನೆ. ಫೋನ್ ಕಟ್ ಮಾಡಿದ್ಮೇಲೆ ಯಾರ ನಂಬರ್ ಇರ್ಬೋದು, ಈ ನಂಬರ್ಗೆ ಯಾಕೆ ಮತ್ತೆ ಪಾಲಕ್ಷ ಕಾಲ್ ಮಾಡಿದ್ದಾನೆ ನೋಡೇ ಬಿಡೋಣ ಇರು ಅಂತ ಹೇಳ್ಬಿಟ್ಟು ಅವಳ ಫೋನಲ್ಲಿ ಡಯಲ್ ಮಾಡಿಕೊಂಡು ಆ ನಂಬರ್ಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಫೋನ್ ರಿಂಗ್ ಆಗ್ತಾ ಇರುತ್ತೆ. ಅಡುಗೆ ಮನೇಲಿ ಕೆಲಸ ಮಾಡ್ತಾ ಇರ್ತಾಳೆ. ಅವಳು ಫೋನ್ ರಿಂಗ್ ಆಗ್ತಾ ಇರುತ್ತೆ. ಬಂದ್ಬಿಟ್ಟು ಫೋನ್ ನೋಡ್ತಾಳೆ. ಅವಾಗ ಅವಳು ಫೋನ್ ಹಿಂಗೆ ಇಟ್ಕೊಳೋ ಅಷ್ಟರಲ್ಲಿ ಅಲ್ಲಿಗೆ ಪಾರಿಜಾತ ಬಂದ್ಬಿಡ್ತಾಳೆ. ಏಯ್, ಏನೇ ಮಾಡೋದು ಕೊಟ್ಟಿದ್ಯಾ, ನೀನೇ ನನ್ನ ಮಗನಿಗೆ ಹಿಂಗೆ ಮಾಡಿರೋದು, ನಿನಗೆ ಮಾಡ್ತೀನಿ ಬಾ, ಮನೆಯವ್ರ ಮುಂದೆ ನಿನ್ನ ಬಣ್ಣನೆಲ್ಲ ಬಯಲು ಮಾಡ್ತೀನಿ ಅಂತ ಕೈ ಹಿಡ್ದು ಎಳ್ಕೊಂಬರ್ತಾಳೆ ಆಚೆಗೆ. ಆವಾಗ ತಾತ ಪೇಪರ್ ಓದ್ತಾ ಇರ್ತಾರೆ. ಅಲ್ಲಿ ಕೈ ಹಿಡ್ದು ಎಳ್ಕೊಬಂದ್ಬಿಟ್ಟು, ಬಾರಿ ಇಲ್ಲಿ ಏನು ಮಾಡಿದ್ಯಾ ನೀನು, ನನ್ನ ಮಗನಿಗೆ ಏನು ಮಾಡಿದೆ ನೀನು ಅಂತ ಜೋರಾಗಿ ಕಿರ್ಚ್ತಾ ಇರ್ತಾಳೆ. ಆವಾಗ ಮನೆಯವ್ರು ಎಲ್ಲರೂ ಅಲ್ಲಿಗೆ ಬರ್ತಾರೆ. ಯಾಕಜ್ಜಿ, ಯಾಕೆ ನನ್ನ ಹೆಂಡತಿ ಕೈ ಹಿಡ್ದು ಎಳಿತಾ ಇದ್ದೀರಾ, ಯಾಕೆ ಏನು ಮಾಡಿದ್ರಿ ಅಂತ ಕೇಳ್ತಾ ಇರ್ತಾನೆ ಆ ಸಿದ್ದು. ಆವಾಗ ಇರುವೆ ಹೇಳೆ ನನ್ನ ಮಗಂಗೆ ಏನು ಮಾಡಿದೆ ನೀನು ಅಂತ ಕೇಳ್ತಾ ಇರ್ತಾಳೆ. ಆವಾಗ ಏನು ಹೇಳ್ತಾ ಇದ್ದೀರಾ ನೀವು ಅಂತ ಸುಮಿತ್ರ ಕೇಳ್ತಾ ಇರ್ತಾಳೆ. ಇವನೇ ಕೇಳ್ತೀನಿ ಇರು ಅಂತ ಹೇಳ್ಬಿಟ್ಟು, ಹೇಳೆ ನನ್ನ ಮಗಂಗೆ ಏನು ಮಾಡಿದೆ ನೀನು ಅಂತ ಕೇಳ್ತಾ ಇರ್ತಾರೆ. ಆವಾಗ ಏನು ಮಾತಾಡ್ತಾ ಇದೆಯಾ ನೀನು, ಏನು ಮಾಡೋದು ಕೊಟ್ಟಿದ್ಯಾ ಅಂತ ತಾತನೂ ಕೇಳ್ತಾರೆ. ಆವಾಗ ಶಾರದವ್ರೆ ಎಲ್ಲ ವಿಷಯನೂ ಹೇಳ್ಬಿಡಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಆವಾಗ ಜೊತೆಗೆ ಟೆನ್ಷನ್ ಆಗ್ತಾ ಇರುತ್ತೆ. ಪಾರಿಜಾತ ಹೇಳ್ತಾಳೆ, ನನ್ನ ಮಗ ಪಾಲಕ್ಷ ತುಂಬ ದಿವಸದಿಂದ ಕಾಣಿಸ್ತಾ ಇರಲಿಲ್ಲ. ಆ ನಂಬರ್ಗೆ ಅವನು ಕೊನೆಯಲ್ಲಿ ನಂಬರ್ಗೆ ಮತ್ತೆ ಕಾಲ್ ಮಾಡಿದ್ದ. ಆ ನಂಬರ್ ಯಾವುದು ಅಂತ ನೋಡಿದ್ರೆ ಈ ಶಾರದಂಗೆ ಕೊನೆ ಸತಿ ಕಾಲ್ ಮಾಡಿರೋದು. ಅದಕ್ಕೇ ಇವಳೇ ಏನೋ ಮಾಡಿಬಿಟ್ಟಿದ್ದಾಳೆ ನನ್ನ ಮಗನಿಗೆ ಅಂತ ಹೇಳ್ತಿರ್ತಾಳೆ. ಅಯ್ಯೋ ಪಾಲಕ್ಷ ಅವರ ಏನಾಯಿತು ಅವ್ರಿಗೆ ಅಂತ ಸುಮಿತ್ರ ಕೇಳ್ತಾ ಇರ್ತಾಳೆ. ಅವಾಗ ಎಲ್ಲರಿಗೂ ಟೆನ್ಷನ್ ಆಗ್ತಾ ಇರುತ್ತೆ. ಈ ಗ್ರ್ಯಾನಿ ಯಾಕೆ ಈ ವಿಷಯನ ನನಗೆ ಹೇಳಿಲ್ಲ ಫಸ್ಟು, ನನಗೆ ಹೇಳಿದರೆ ನಾನು ಏನಾರು ಮಾಡ್ತಾಯಿದ್ದೆ, ಅದನ್ನು ಬಿಟ್ಬಿಟ್ಟು ಇಲ್ಲಿ ಬಂದು ಯಾಕೆ ಕೇಳ್ತಾ ಇದ್ದಾರೆ
ಓ ಗಾಡ್ ಅಂತ ಫುಲ್ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ ಜ್ಯೋತಿಕಾ. ಆಗ ಸಿದ್ದು ಏನು ಮುಚ್ಚಿಕ್ಬೇಡಿ ಶಾರದವ್ರೆ, ಎಲ್ಲ ಹೇಳ್ಬಿಡಿ ಅಂತ ಹೇಳ್ತಾ ಇರ್ತಾನೆ. ಆಗ ಜ್ಯೋತಿಕಂಗೆ ಫುಲ್ ಭಯ ಆಗ್ತಾ ಇರುತ್ತೆ, ಎಲ್ಲಿ ಇವಳಿಗೆ ಎಲ್ಲ ವಿಷಯ ಗೊತ್ತಾಗಿದೆಯೋ, ಎಲ್ಲ ವಿಷಯ ಹೇಳ್ಬಿಡ್ತಾಳೋ ತಿರ್ಕೊತಾ ಇರ್ತಾಳೆ. ಆವಾಗ ಶಾರದಾ ಹೇಳ್ತಾಳೆ, ಅವತ್ತು ನನಗೆ ಪಾಲಕ್ಷ ಅವರು ಕಾಲ್ ಮಾಡಿದ್ದು ಸತ್ಯ. ಅವ್ರು ನನಗೆ ಫೋನ್ ಮಾಡಿಬಿಟ್ಟು ನನಗೆ ನಿನ್ನೆ ನಿಜವಾದ ಅಪ್ಪ ಅಮ್ಮ ಯಾರು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು, ನಿನಗೆ ಆ ವಿಷಯನ ಹೇಳ್ತೀನಿ, ಒಂದು ಪ್ಲೇಸಿಗೆ ಬಾ ಅಂತ ಕರೆದ್ರು. ನಾನು ಆ ಪ್ಲೇಸಿಗೆ ಹೋದೆ. ನಾನು ಆ ಪ್ಲೇಸಿಗೆ ಹೋಗಿ ಇನ್ನೇನು ಅವ್ರನ್ನ ಭೇಟಿ ಮಾಡಬೇಕು ಅನ್ನೋಷ್ಟರಲ್ಲಿ ಅಲ್ಲೊಂದು ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು. ಅವ್ರು ಆಕ್ಸಿಡೆಂಟ್ ಆಗಿದ್ದರಿಂದ ಅಲ್ಲಿ ನಾನು ಆ ಪ್ಲೇಸಲ್ಲಿ ಜಾಸ್ತಿ ಹೊತ್ತು ಇರೋದಕ್ಕಾಗಲಿಲ್ಲ. ಆ ಆಕ್ಸಿಡೆಂಟ್ ಯಾರೋ ಒಬ್ಬರು ಬಂದ್ಬಿಟ್ಟು ಗಾಡೀಲಿ ಗುದ್ಬಿಟ್ಟು ಮಾನವೀಯತೆಯೂ ಇಲ್ದಂಗೆ ಅಲ್ಲಿಂದ ಹೊಂಟೋಗ್ಬಿಟ್ಟಿದ್ರು. ಅವ್ರಿಗೆ ಒಂಚೂರು ಮನುಷ್ಯತ್ವನೇ ಇರಲಿಲ್ಲ. ಆ ಆಕ್ಸಿಡೆಂಟ್ ಪಾಪ ಅವರು ಏನಾದ್ರು ಅಂತ ನಂಗೆ ಗೊತ್ತಾಗಲಿಲ್ಲ. ಅಲ್ಲಿ ಆಕ್ಸಿಡೆಂಟ್ ಆಗಿರೋದನ್ನ ನೋಡ್ಬಿಟ್ಟು ನಾನು ಅಲ್ಲಿಂದ ವಾಪಸ್ ಬಂದುಬಿಟ್ಟೆ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಕೇಳಿ ಓ ಗಾಡ್ ಇದನ್ನೆಲ್ಲ ಹೇಳ್ತಿದ್ದಾಳಲ್ಲಪ್ಪ ಇವಳು ಅಂತ ಟೆನ್ಷನ್ ಆಗ್ತಾ ಇರುತ್ತೆ ಜ್ಯೋತಿಕಂಗೆ. ಆವಾಗ ಅಯ್ಯೋ ನನ್ನ ಮಗಂಗೆ ಪಾಲಕ್ಷಂಗೆ ಏನಾಯ್ತೋ ಏನೋ ಅಂತ ಫುಲ್ಲು ಟೆನ್ಷನ್ ಮಾಡ್ಕೊತಾ ಇರ್ತಾಳೆ ಪಾರಿಜಾತ. ಆವಾಗ ತಾತ ಬೈತಾರೆ, ನಿನ್ನ ಮಗಂದು ಬರೀ ಇದೇ ಆಯಿತು, ಯಾವಾಗಲೂ ತಿರುಗ್ತಾ ಇರೋದೇನೆ, ಎಲ್ಲೂ ಒಂದು ಕಡೆ ನಿಲ್ಲೋದಿಲ್ಲ, ಬರೀ ಇಂಥವೇ ಏನಾದ್ರು ಮಾಡ್ತಾ ಇರ್ತಾನೆ ಅವನು ಅಂತ ಬೈತಾ ಇರ್ತಾರೆ. ಅವಾಗ ಅಯ್ಯೋ ನನ್ನ ಮಗಂಗೆ ಏನಾಗೋಯ್ತು ಅಂತ ಫುಲ್ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ ಪಾರಿಜಾತ. ಶಾರದನ್ನ ಕೇಳೋದಕ್ಕೆ ಹೋಗ್ತಾಳೆ. ಆಮೇಲೆ ಏನಾಯ್ತು ಹೇಳೆ, ನನ್ನ ಮಗಂಗೆ ಏನಾದ್ರು ಆಯ್ತೇನೆ, ನನ್ನ ಮಗಂಗೆ ಅಂತ ಕೇಳೋದಕ್ಕೆ ಅಂತ ಹೋಗ್ತಾಳೆ. ಆವಾಗ ಜ್ಯೋತಿಕಾ ಬಂದ್ಬಿಟ್ಟು ಗ್ರಾನಿ ನೀವು ಬನ್ನಿ ಇಲ್ಲಿ ಅಂತ ಅವಳು ಕೈ ಹಿಡ್ದು ಎಳ್ಕೊಂಡು ಕರ್ಕೊಂಡು ಹೋಗ್ತಾಳೆ. ಆವಾಗ ಮನೆಯವರೆಲ್ಲ ಅಲ್ಲಿಂದ ಹೋಗ್ತಾರೆ. ಆವಾಗ ಅವ್ರಿಗೆ ಟೆನ್ಷನ್ ಆಗ್ತಾ ಇರುತ್ತೆ. ಪಾರಿಜಾತನ ಹತ್ರ ಬಂದ್ಬಿಟ್ಟು ಜ್ಯೋತಿಕಾ ಕೇಳ್ತಾಳೆ, ಗ್ರಾನಿ ನೀವು ಏನಕ್ಕೆ ಅಲ್ಲೆಲ್ಲ ಆ ಥರ ಮಾತಾಡೋದಕ್ಕೆ ಹೋದ್ರಿ, ಇದರಿಂದ ಏನಾಗುತ್ತೆ ಅಂತ ನಿಮ್ಗೇನಾದರೂ ಗೊತ್ತಾ ಅಂತ ಕೇಳ್ತಾ ಇರ್ತಾಳೆ. ಆವಾಗ ನನ್ನ ಮಗಂಗೆ ಏನೇ ಮಾಡಿದೆ, ನೀನೇನೆ ನನ್ನ ಮಗನ ಸಾಯಿಸಿರೋದು, ಹೇಳೆ ನನ್ನ ಮಗಂಗೆ ಏನು ಮಾಡಿದೆ ನೀನು ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ತೀಯ, ನಿನ್ನ ಮಹಾಪಾಪಿ ನೀನು ಅಂತ ಬೈತಾ ಇರ್ತಾಳೆ. ಗ್ರಾನಿ ನಿಮ್ಗೊಂದು ವಿಷಯ ಗೊತ್ತಾ, ಅವರು ಪಾಲಕ್ಷ ಅವರು ನನ್ನ ಅಪ್ಪ, ನನ್ನ ಅಪ್ಪಂಗೆ ನಾನು ಏನಾದರೂ ಮಾಡ್ಬಿಡ್ತೀನಾ ಅಂತ ಕೇಳ್ತಾ ಇರ್ತಾಳೆ. ನೀನು ನಿನ್ನ ಸ್ಥಾನಕ್ಕೆ ಸಮಸ್ಯೆ ಬರುತ್ತೆ ಅಂದರೆ ಯಾರನ್ನ ಬೇಕಾದ್ರೂ ಸಾಯಿಸ್ತೀಯಾ ಅಂತ ಪಾಪಿ ನೀನು ಏನಾದರೂ ಮಾಡಿರ್ತೀಯ ನನಗೆ ಗೊತ್ತು ಅಂತ ಹೇಳ್ತಾ ಇರ್ತಾಳೆ. ಪಾರಿಜಾತಂಗೆ ತುಂಬ ಟೆನ್ಷನ್ ಆಗಿರುತ್ತೆ, ಕೋಪ ಬರುತ್ತೆ, ಅವಳು ಅಲ್ಲಿಂದ ಹೊಂಟೋಗ್ಬಿಡ್ತಾಳೆ. ಆಗ ಜ್ಯೋತಿಕಾ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ. ಅಲ್ಲಿಗೆ ಸಿದ್ದು ಮತ್ತು ಶಾರದಾ ಇಬ್ಬರು ರೆಡಿ ಆಗಿಬಿಟ್ಟು ಬರ್ತಾರೆ. ಬಂದ್ಬಿಟ್ಟು ಶಾರದವ್ರೆ ಈಗ ಎಲ್ಲ ವಿಷಯಗಳು ಆಚೆ ಬರಬೇಕು ಅಂತ ಎಲ್ಲ ತೀರ್ಮಾನ ಆಗಿರಬೇಕು, ಅದಕ್ಕೆ ಈಗ ಸ್ಲೋಲಿ ಎಲ್ಲ ವಿಷಯನೂ ಆಚೆ ಬರ್ತಾ ಇದೆ. ಆಕ್ಸಿಡೆಂಟ್ ಮಾಡಿದವ್ರಿಗೆ ಒಂದು ಚೂರು ಮಾನವೀಯತೆಯೇ ಇಲ್ಲ, ಇವರಿಗೆಲ್ಲ ಯಾವಾಗ ಬುದ್ಧಿ ಬರುತ್ತೋ ಏನೋ ಅಂತ ಹೇಳ್ತಾ ಇರ್ತಾನೆ. ಆವಾಗ ಇವಳಿಗೆ ಫುಲ್ ಟೆನ್ಷನ್ ಆಗ್ತಾ ಇರುತ್ತೆ ಜ್ಯೋತಿಕಂಗೆ. ಶಾರದಾ ಇಬ್ಬರು ಆ ಥರ ಮಾತಾಡ್ಬಿಟ್ಟು ಅವರು ಆಚೆ ಕಡೆಗೆ ಹೋಗ್ತಾರೆ. ಇವ್ರಿಗೆ ಬುದ್ಧಿ ಇಲ್ಲ ಅಂತ ಅಂದ್ಕೊಂಡು ಜ್ಯೋತಿಕಾ ಅಲ್ಲಿಂದ ಹೋಗ್ತಾಳೆ. ಆವಾಗ ಪಾರಿಜಾತಂಗೆ ಫುಲ್ ಟೆನ್ಷನ್ ಆಗ್ತಾ ಇರುತ್ತೆ. ಅವಳು ಆಕ್ಸಿಡೆಂಟ್ ಆಗಿದ್ದ ಸ್ಪಾಟಿಗೆ ಬರ್ತಾಳೆ. ಬಂದ್ಬಿಟ್ಟು ಶಾರದಾ ಹೇಳಿದ್ದು ಸ್ಪಾಟ್ ಇದೆ ಅಲ್ವಾ ಅಂತ ಹೇಳ್ಬಿಟ್ಟು ಅಲ್ಲೇ ನೋಡ್ತಾ ಇರ್ತಾಳೆ. ಅಯ್ಯೋ ನನ್ನ ಮಗಂಗೆ ಏನಾಗೋಯ್ತೋ ಏನೋ, ಅವನ ವಸ್ತುಗಳು ಯಾವುದೂ ಸಿಗ್ತಾ ಇಲ್ಲ, ಹೆಂಗಪ್ಪ ಹುಡ್ಕೋದು ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ. ಆವಾಗ ಒಂದು ವ್ಯಕ್ತಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅವನ ಹತ್ರ ಹೋಗ್ಬಿಟ್ಟು ಈ ಫೋಟೋದಲ್ಲಿರೋರ್ನ ಯಾವತ್ತಾರ ನೋಡಿದ್ದೀರಪ್ಪ, ಇಲ್ಲೊಂದು ಆಕ್ಸಿಡೆಂಟ್ ಆಯ್ತಲ್ಲ ನಿಮ್ಗೇನಾರು ಗೊತ್ತಾ ಅಂತ ಕೇಳ್ತಾ ಇರ್ತಾರೆ. ಇಲ್ಲಮ್ಮ ನಮ್ಗೆ ಅವೆಲ್ಲ ಏನೂ ಗೊತ್ತಿಲ್ಲ ಅಂತ ಹೇಳ್ತಿರ್ತಾರೆ. ಆವಾಗ ಇನ್ನೊಂದು ಗಾಡಿಯಲ್ಲಿ ಒಬ್ರು ಹೋಗ್ತಾ ಇರ್ತಾರೆ. ಗಾಡಿಯವ್ರ ಹತ್ರ ಬಂದ್ಬಿಟ್ಟು ನೋಡಪ್ಪ ಈ ವ್ಯಕ್ತಿನ ಏನಾದರೂ ನೋಡಿದ್ದೀರಾ, ಇಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತಂತೆ, ಆಕ್ಸಿಡೆಂಟ್ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಾ ಅಂತ ಕೇಳ್ತಿರ್ತಾರೆ. ಅಯ್ಯೋ ಇದೇ ವ್ಯಕ್ತಿಗೆ ಆಕ್ಸಿಡೆಂಟ್ ಆಗಿದೆ ಅವತ್ತು, ಅವ್ರಿಗೆ ಕಾರ್ ಬಂದು ಗುದ್ದಿದ್ದ ಫೋರ್ಸ್ಗೆ ಅವರು ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತ ಜನಗಳು ಹೇಳ್ತಾ ಇದ್ರು, ತುಂಬ ದಿವಸ ಆಯಿತು ಆಕ್ಸಿಡೆಂಟ್ ಆಗಿ ಅಂತ ಹೇಳ್ಬಿಟ್ಟು ಅವರು ಅಲ್ಲಿಂದ ಹೊಂಟೋಗ್ಬಿಡ್ತಾರೆ. ಆವಾಗ ಅಲ್ಲೇ ಕುಸ್ತೋಗ್ಬಿಡ್ತಾಳೆ ಪಾರಿಜಾತ. ಕುಸ್ತೋಗ್ಬಿಟ್ಟು ಏ ಗೋಲ್ಡಿ ನೀನು ಎಂಥ ಮಹಾಪಾಪಿ ಅಂದರೆ ನೀನು ಚೆನ್ನಾಗಿರೋದಕ್ಕೋಸ್ಕರ ಯಾರನ್ನ ಬೇಕಾದ್ರೂ ಸಾಯಿಸ್ತೀಯ ಅಲ್ವಾ, ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ವೇ, ಆ ಮನೇಲಿ ನಿನ್ನ ಸ್ಥಾನ ಏನು ಅಂತ ನಾನು ತೋರಿಸ್ಕೊಡ್ತೀನಿ, ನೀನು ಹಿಂಗೆ ಬಿಟ್ಟ ಅಂದರೆ ನನ್ನನ್ನು ಬೇಕಾದ್ರೆ ಯಾವತ್ತಾರ ಒಂದು ದಿವಸ ಸಾಯಿಸೋದಕ್ಕೂ ಏಸೋದಿಲ್ಲ, ನೀನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ಕೊತಾ ಇರ್ತಾಳೆ. ಆವಾಗ ಇಲ್ಲಿ ಮನೇಲಿ ಜ್ಯೋತಿಕಾ ಜ್ಯೂಸ್ ರೆಡಿ ಮಾಡಿಬಿಟ್ಟು ಆ ಜ್ಯೂಸ್ಗೆ ವಿಷನ ಮಿಕ್ಸ್ ಮಾಡ್ತಾ ಇರ್ತಾಳೆ. ವಿಷನ ಮಿಕ್ಸ್ ಮಾಡಿಬಿಟ್ಟು ಆ ಜ್ಯೂಸ್ನ ಇಟ್ಕೊಂಡು ಗ್ರಾನಿ ಈ ಮನೇಲಿ ನಾನು ರಾಣಿಯಾಗಿ ಮೆರೆಯೋದಕ್ಕೆ ನೀವೇ ಕಾರಣ, ಆದರೆ ನಿಮಗೆ ಈಗ ಮೇಲಕ್ಕೆ ಹೋಗೋ ಟೈಮ್ ಬಂದಿದೆ, ಸಾರಿ ನನ್ನ ಕ್ಷಮಿಸ್ಬಿಡಿ, ನೀವು ಸೇಫಾಗಿ ಮೇಲೆ ಹೋಗಿ ಲ್ಯಾಂಡ್ ಆಗಿ, ನೀವು ಇಲ್ಲಿರೋದು ಬೇಡ ಅಂತ ಆ ಜ್ಯೂಸ್ ಲೋಟ ಇಟ್ಕೊಂಡು ಹೇಳ್ತಾ ಇರ್ತಾಳೆ. ಆವಾಗ ಅಲ್ಲಿಗೆ ಸುಮಿತ್ರ ಬರ್ತಾಳೆ. ಸುಮಿತ್ರ ಬಂದಾಗ ಏನು ಕಂದ ನಿನಗೆ ಜ್ಯೂಸ್ ಬೇಕಾಗಿತ್ತಾ, ನನಗೆ ಹೇಳೋದಲ್ವಾ ನಾನು ಮಾಡ್ಕೊಡ್ತಾ ಇದ್ದೆ, ಇಲ್ಲಾಂದರೆ ಆ ಕೆಲಸದೊಳಗೆ ಹೇಳಿದರೆ ಅವಳಾದ್ರು ಮಾಡ್ಕೊಡ್ತಾ ಇದ್ಲು ಅಂತ ಹೇಳ್ತಿರ್ತಾರೆ. ಇಲ್ಲ ಮಮ್ಮ ಈ ಜ್ಯೂಸ್ ನನಗಲ್ಲ, ಇದನ್ನು ಆ್ಯಕ್ಚುಲಿ ನಾನು ಗ್ರಾನಿ ಕೊಡೋಣ ಅಂದ್ಕೊಂಡೆ, ಗ್ರಾನಿ ಅವ್ರ ಮಗನೂ ಹುಡ್ಕೋ ಟೆನ್ಷನಲ್ಲಿ ಫುಲ್ ಟೆನ್ಷನ್ ಮಾಡಿಕೊಂಡು ಎಲ್ಲ ಕಡೆಯೂ ಇದ್ದಾರಲ್ಲ, ಅವ್ರು ಸರಿಯಾಗಿ ಊಟನೂ ಮಾಡ್ತಾಯಿಲ್ಲ, ಅದಕ್ಕೆ ಜ್ಯೂಸ್ ಮಾಡಿಕೊಡೋಣ ಅಂತ ಅಂದ್ಕೊಂಡೆ ಅಂತ ಹೇಳ್ತಿರ್ತಾಳೆ. ಎಷ್ಟು ಒಳ್ಳೆ ಮನಸ್ಸು ನಿನಗೆ, ತುಂಬ ಒಳ್ಳೇದಾಯಿತು, ಕುಡೀಲಿ ನಾನು ಜ್ಯೂಸ್ ಕೊಡ್ತೀನಿ ಅಂತ ಹೇಳ್ತಿರ್ತಾರೆ. ಅಯ್ಯೋ ನಾನು ಇವ್ರ ಕೈಲಿ ಕೊಡಿಸ್ಬಿಟ್ರೆ ಅಥವಾ ನಾನು ಕೊಟ್ಟರು ಇವ್ರನ್ನ ಸಾಯಿಸಿದ್ದು ನಾನೇ ಅಂತ ಬಂದುಬಿಡುತ್ತೆ, ಅದಕ್ಕೆ ಇದು ಕೊಲೆ ಆಗಬೇಕು, ಅದ್ರ ಜೊತೆ ಆ ಕೊಲೆನ ಶಾರದನ ತಲೆ ಮೇಲೆ ಹಾಕಬೇಕು, ಇದನ್ನು ಶಾರದನ ಕೈಲೇ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಿರ್ತಾಳೆ. ಅವಾಗ ಏನು ಯೋಚನೆ ಮಾಡ್ತಿದ್ಯಾ ಕಂದ ಅಂತ ಸುಮಿತ್ರ ಕೇಳ್ತಾರೆ.
ಹೇಳ್ತಾಳೆ, ಮಮ್ಮ ನನಗೆ ಆ್ಯಕ್ಚುಲಿ ನನಗೊಂದು ಕೆಲಸ ಇದೆ, ನಾನು ಈ ಜ್ಯೂಸ್ನ ನಾನು ಕೊಡಬೇಕಾಯಿತು ಗ್ರಾನಿಗೆ, ಆದರೆ ಗ್ರಾನಿ ಎಲ್ಲೋ ಆಚೆ ಹೋಗಿದ್ದಾರೆ, ಸಿಗ್ತಾ ಇಲ್ಲ. ನೀವು ಈ ಜ್ಯೂಸ್ನ ಶಾರದಂಗೆ ಕೊಟ್ಬಿಡೋದಕ್ಕೆ ಹೇಳ್ತೀರಾ ಗ್ರಾನಿಗೆ ಅಂತ ಹೇಳ್ತಾಳೆ. ಅವಾಗ ಆಯಿತು ಕಂದ, ನೀನು ಇಲ್ಲೇ ಇಟ್ಬಿಡು ಜ್ಯೂಸ್ನ, ನಾನು ಅದನ್ನು ಶಾರದಂಗೆ ಕೊಡೋದಕ್ಕೆ ಹೇಳ್ತೀನಿ ಅಂತ ಸುಮಿತ್ರ ಹೇಳ್ತಾಳೆ. ಅವಾಗ ಆಯಿತು ಅಂತ ಜ್ಯೂಸ್ನ ಅಲ್ಲೇ ಇಡ್ತಾಳೆ. ಎಲ್ಲ ನಾನು ಅಂದ್ಕೊಂಡಂಗೆ ಆಗ್ತಾಯಿದೆ. ಗ್ರಾನಿ ಹ್ಯಾವ್ ಎ ಸ್ವೀಟ್ ಜರ್ನಿ ಅಂತ ಹೇಳ್ಬಿಟ್ಟು ಅವಳು ಮನಸ್ಸಲ್ಲೇ ಅಂದ್ಕೊಂಡು ಅಲ್ಲಿಂದ ಜ್ಯೋತಿಕಾ ಹೋಗ್ತಾ ಇರ್ತಾಳೆ. ಆದರೆ ಟೆನ್ಷನ್ ಮಾಡ್ಕೊಂಡು ನಿಂತಿರೋ ಪಾರಿಜಾತಂಗೆ ಅಲ್ಲಿ ಪಾಲಕ್ಷ ಹೋಗ್ತಾ ಇರೋದು ಕಾಣಿಸುತ್ತೆ. ಅದನ್ನ ನೋಡ್ಬಿಟ್ಟು ಅವಳಿಗೆ ಸಮಾಧಾನ ಆಗುತ್ತೆ, ನನ್ನ ಮಗ ಇನ್ನೂ ಬದುಕಿದ್ದಾನೆ, ಅವ್ನು ಚೆನ್ನಾಗಿದ್ದಾನೆ ಅಂತ ತುಂಬ ಖುಷಿ ಪಡ್ತಾ ಇರ್ತಾಳೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಜ್ಯೋತಿಕಂಗೆ ಎಂಥ ವರ್ಸ್ಟ್ ಬುದ್ಧಿ ಇದೆ ಅಂದರೆ, ಅವಳಿಗೆ ಯಾರ್ಯಾರು ಸಮಸ್ಯೆ ತಗೊಂಬರ್ತಾರೋ ಅವ್ರು ಎಲ್ಲರನ್ನೂ ಸಾಯಿಸೋದಕ್ಕೆ ಅಂತ ಹೋಗ್ತಾ ಇದ್ದಾಳೆ. ಈ ಥರ ಸಾಯಿಸೋದ್ರಿಂದ ಕೊನೆಗೆ ಅವಳೊಬ್ಬಳೇ ಉಳ್ಕೊಂಡೇನೋ ದೊಡ್ಡ ಸಾಮ್ರಾಜ್ಯ ಕಟ್ತಾಳ. ಎಂಥ ನೀಚ ಬುದ್ಧಿ ಇವಳ್ದು. ಈ ಥರ ಜನನೂ ಇರ್ತಾರೆ ಅನ್ನೋದನ್ನು ಈ ಧಾರಾವಾಹಿಯಲ್ಲಿ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಆದರೆ ಈ ಥರನೂ ಇರ್ತಾರ ಅಂತಲೂ ತುಂಬ ಸತಿ ಅನಿಸುತ್ತೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.